ನಮ್ಮ ಮಾಯಪ್ಪ ಹತ್ತಿ ಬಿಡ್ಸ ಕಾಳ್ ಹೇಳಿನಿ ಅಂದ ಈಟೊತ್ತಾದ್ರೂ ಬಂದಿಲ್ಲಲ್ಲ ಯಾಕ? ಇಷ್ಟೊತ್ ಕಾಳೆ ಬರ್ತಿದ್ರು ಊರ್ ಹೆಂಗಸ್ರಲ್ಲ, ಇದ್ನ ಬಂದಿಲ್ಲಲ್ಲ. ಓ ಸುಧಾ ನೀನೇ ಇದ್ದೇನ ಹತ್ತಿ ಬಿಡ್ಸತ್ರಕ್ಕ? ನಾನು ನಿನ್ ಗಂಟೆ ಇರ್ತಾನ ಅನ್ಕಂಡಿ ನೋಡ್ ಸಾವ್ಕಾರಪ್ಪ ಇರ್ತಾನ ಅನ್ಕೊಂಡ್ ಬಂದೆ. ನೀನೇ ಕುಂತಿ ಏನ? ಅಯ್ಯೋ ಅಲ್ಲ ಕಣವ, ಬರಕಿಲ್ಲೇನ ಹತ್ತಿ ಬಿಡ್ಸಕ ಪಟ್ನ ಬರ್ಬೇಕ್ ತಾನೆ. ನಾವು ಹತ್ತಿ ಎಲ್ಲ ಬಿಡ್ಸಿ ಇನ್ನ ಮಾರ್ಬೇಕು, ಮಟ್ಬೇಕು, ಅವ್ ಬೀಜ ಎಲ್ಲ ಇದ್ ಮಾಡ್ಬೇಕು, ಮಿಷಿನ್ ಕೊಡ್ಬೇಕು, ಎಲ್ಲ ಕೆಲ್ಸ ಜಗ್ಗಿ ಇರ್ತಾವ. ಅಲ್ಲ ಕಣೆ ಸುಧಾ, ಬಸ್ರಿ ಅಲ್ವೇನೆ ಅಟ್ಟಿಯಾಗ ಕುತ್ಕೊಳ್ಳೋದ್ರ ಬದ್ಲು ಹತ್ತಿ ಬಿಡ್ಸತಕ್ ಬಂದಿಯಲ್ಲೇ? ಮನ್ಯಾಗ ಇರ್ಬೇಕು ತಾನೆ ನೀನು. ಇನ್ಮ್ಯಾಗಾರು ರೆಸ್ಟ್ ತಕೊಂಡು ಮನ್ಯಾಗ ಇರ್ಬೇಕಲ್ವೇನೆ? ಹಳೆ ಸುಧಾ ಸತ್ತೋದ್ಲಕ್ಕ. ಮನ್ಯಾಗ ಕುಂತ್ಕೊಂಬಕ ಮಾಡ್ಬೇಕು ಅಂತಿದ್ಲಲ್ಲ ಸುಧಾ, ಆಕೆ ಯಾವತ್ತ ಸತ್ತೋದ್ಲು. ಇವಾಗ ದುಡ್ಮೆ ದುಡಿದ್ರಿಯ ಜೀವನ ಅನ್ನೋದನ್ನ ಮಾಯಪ್ಪ ಹೇಳ್ಕೊಟ್ಟಾನ. ಏನು 8 ತಿಂಗಳ ತನಕ ಬೇಸು ಹತ್ತಿ ಬಿಡ್ಸಕ್ ಅದಕ್ಕೆ ಬರ್ತೀನಿ. ಇವಾಗ ಈ 4 ತುಂಬ 5 ಬಿದ್ದೈತಿ. ಹೊಟ್ಟೆ ಮಾತ್ರ ಕಾಣ್ತಿಲ್ಲ ನೋಡ. ಹೊಟ್ಟೆ ಕಾಣ್ತಿಲ್ಲ ಅಂದ್ರೆ ಗಂಡು ಹುಡುಗ್ರ ಆಗ್ತಾವ ತಕ. ಸಾವುಕಾರಪ್ಪ ಮತ್ತ ಗಂಡು ಹುಡುಗನ್ ಜೀವ ಕೊಡ್ತಾನ. ಇವನ್ ರಾಜ ಅಂತೂ ಯಪ್ಪ ಹೇಳಿದ್ ಮಾತ ಕೇಳಿಲ್ಲ. ಇವನ್ಗಾರ ಒಂಚೂರು ಕಷ್ಟ ಸುಖದಲ್ಲಿ ಬೆಳೆಸ್ರಿ ಅಷ್ಟೇ, ಸುಖವಾಗಿರ್ತಾನ. ಯಾವ್ದೋ ಒಂದ್ ಹುಡುಗ್ರ ಅಲ್ಲಕ್ಕ. ಇಷ್ಟ ದಿನ ನಾನು ಹಂಗ ಹಿಂಗ ಅನ್ಕೊಂಡು ನನ್ ಹುಡುಗ್ರು ಇದ್ದಂಗ ನಾನ ಒಂದ್ 10 ವರ್ಷ ಆ ಅಪ್ಪನ ಜೊತೆ ಜಾಸ್ತಿ ಮಾತಾಡ್ದಂಗ ಬಿಡ್ದಂಗ ಹೆಂಗೋ ತೀರ್ಕೊಂಡ್ಬಿಡ್ತು. ಹುಡುಗ್ರು ಮಾಡಿದ್ದು ಇದ್ದದ್ದು ನಾನೇ ಕಳ್ಕೊಂಡಿ ಕೈಯಾರ. ನಂಗೆ ಹುಡುಗ್ರು ಬೇಡ ಅಂತ ಹೇಳಿ ಇವಾಗ ನೋಡು ಅನ್ಭವ್ಸತ್ರ ಆಗೈತಿ. ಏನು ಮಾಡಕ್ ಆಗಿಲ್ಲ. ಫಸ್ಟ್ ಒಂದ್ ಹುಡುಗ್ರ ಅಲ್ಲಪ್ಪ. ಕಣವ, ಯಾವ್ದಾರು ಒಂದ್ ಹುಡುಗ್ರು ಅಮ್ಮ ಅಂತ ಅನ್ಲೇಬೇಕು. ಅವಾಗ್ಲಿ ಎತ್ತೋರ್ ಜೀವನ ಸಾರ್ಥಕ ಆಗೋದು. ಹೆಣ್ಣಾಗ್ ಹುಟ್ಟಿದ್ಕುವೆ ನಮ್ ಜನ್ಮ ಸಾರ್ಥಕ ಅಂತ ಆಗೋದು ತಾಯಿನ ಮಗು ಅಮ್ಮ ಅಂತ ಕೂಗುತ್ತಲ್ಲ ಅವಾಗ್ಲಿ. ಸರಿ ನಡಿಯವ. ಇನ್ನ ಯಾರ್ಯಾರು ಹೇಳಿದ್ರಿ? ಆಗ ನಮ್ಮಿಬ್ರಿಗೆ ಹೇಳಿತ್ತು. ಇಲ್ಲ ಕಣವ, ಇನ್ನ ಹೇಳಿವಿ. ಇನ್ನ ಬರ್ತೀರಿ ಅಂದಾರ. ಭಾಗ್ಯಕ್ಕ ಬರ್ಬೇಕು, ಇಂಪಕ್ಕ ಬರ್ಬೇಕು, ಮತ್ತ ಇವ್ರು ಬೆಂಕಿಲ ತಕನ ಬರ್ತೀನಿ ಅಂದಾಳ. ಎಲ್ಲಾರು ಬರ್ತಾರ. ಅಲ್ಲ ಕಣಮ್ಮಣಿ, ಒಂಚೂರು ಸಂಜೆಕ ಬೇಗ ಕಳ್ಸ್ಬಿಡಿ. ಇವತ್ತು ಲಕ್ಷ್ಮಿ ಮಗ್ಳು ಬತ್ತಾಳಂತೆ, ಹಂಗೆ ನಾನು ಮಾತಾಡ್ಸ್ಬೇಕು. ಇವತ್ತು ಬತ್ತಾಳೆ ಅಂತ ಹೇಳ್ತಿದ್ರು. ನಾನು ಮುಯಿ ಕೊಟ್ಟಿಲ್ಲ. 1 50 ರೂಪಾಯಿ ಮುಯಿ ಕೊಡ್ತೀನಿ. ಮದ್ವೆಗೆ ಹೋಗಕ್ ಆಗ್ಲಿಲ್ಲ. ಎಲ್ಲೋಯ್ತಿಯವ? ನಾವು ಕಾಸಿಗೆ ಹೋಗಿ ಬಂದಾಗಿಂದನವ ರೊಕ್ಕ ಎಲ್ಲ ಖಾಲಿ ಆಗ್ಬಿಟ್ಟಿತಾ. ಈಗ ನಮ್ಮ ಮಕ್ಳು ಫೋನ್ ಹಚ್ಚೋರ ಪಾರಿ ನಾವು ನೀನ್ ಮಾಡ್ಕೊಂತೀಯಲ್ಲ ಮಾಡ್ಕ ಅಂತವ ಅಂತ ದುರಂಕಾರದವು. ಅದಕ್ಕೆ ನಾನು ಇನ್ನೇನ್ ಮಾಡುದು, ನೋಡಕ್ ಹೋಯ್ತೀನಿ ಕಣವ ಇವತ್ ಸಂಜೆಕ. ಹೌದಲ್ವೇ? ನೋಡ್ಬೋರಮ್ಮ, ನಾನ್ ಮರ್ತಾ ಆಗ್ಬಿಟ್ಟಿನಿ. ಇವತ್ತು ಲಕ್ಷ್ಮಿ ಮಗ್ಳು ಶಾಂತಿ ಹೋಗ್ಬತ್ತಾಳಲ್ಲೇ, ನಾನು ಬತ್ತೀನಿ ತಕ. ನಮ್ಮಟ್ಟಿ ರೋಡಾಗ ಹೋಗ್ತಾರ. ನಾನು ಹಂಗ ನೋಡಿ ಮಾತಾಡ್ಸಿ ಮುಯಿ ಕೊಡ್ಬೇಕು. ಪಾಪ ನಾನು ನಿನ್ನ ಸರಿಯಾಗವತ್ತು ಎಲ್ಲಾರ್ಗು ಹೇಳಿದಿಲ್ಲ. ಅವ್ರವ್ರೆ ಮಾಡ್ಕೊಂಡಿದ್ರು. ಇವತ್ತು ಬತ್ತದಂತ ಹೆಣ್ಮಗ. ನಾನು ನಮ್ಮಟ್ಟಿಯಿಂದಲೇ ಹೋಗ್ಬೇಕಲ್ಲ, ನಮ್ಮಟ್ಟಿ ರೋಡಾಗಿ. ಹಂಗ ಕೊಡ್ತೀನಿ ತಕ. ಸರಿ ಸರಿ ಬರ್ರಿ. ಹತ್ತಿ ಕುಯ್ ಬರ್ರಿ. ಹತ್ತಿನ ಪಟಪಟ್ನ ಬಿಡಿಸ್ಬರ್ರಿ. ಹಿಂಗಿಂದ ಬಿಡಿಸ್ಕೊಂಬರ್ರಿ. ನಾನು ಆ ಕಡೆಯಿಂದ ಬಿಡಿಸ್ಕೊಂಬತ್ತೀನಿ. ನಾನು ಒಂದ್ ಚೀಲ ತಕೊಂಬತ್ತೀನಿ. ಪಟಪಟ್ನ ಬಿಡಿಸ್ರಿ. ಸರಿ ಇರು. ಬಿಡಿಸ್ಕೊಂಬ ಪಟಪಟ್ನ ಬಿಡಿಸ್ಕೊಂಬ ಇರ್ರಿ. ಪಟಪಟ್ನ ಬಿಡಿಸ್ರಕ ಬಿಡಿಸ್ರಿ. ಬರ್ರಿ ಇತ್ತಕಿತ್ತಕ ಏಕ ಬಿಡಿಸ್ಕೊಂಬರ್ರಿ. ಹತ್ತಿ ಬಿಡಿಸ್ರ ಬೇಗ ಬೇಗ ಮೂಟೆಗಳು ಎತ್ಕೊಳ್ರಿ. ಅಲ್ಲಿ ಚೀಲಗಳನ್ನ ಎತ್ಕೊಂಡು ಪಟಪಟ್ನ ಬಿಡಿಸ್ರಿ. ಹತ್ತಿ ಮಾತ್ರ ಬೇಸ್ ಬಂದೋಯ್ಸದಮ್ಮ, ಒಳ್ಳೆ ರೊಕ್ಕ ಆಗುತ್ತೆ. ಬೇಸು ಬಿಡಿಸಿ ಮಾರ್ಬಿಡ್ರಿ. ಆಮ್ಯಾಗ ಮಳೆಗೆಳೆ ಬಂದ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ. ಶಿವರಾತ್ರಿ ಹಬ್ಬದೊಳಗ ಒಂದ್ ಕಿತ್ತ ಉಯ್ದು ಹೋಗುತ್ತಾ. ಯಾವಾಗ ಬರುತ್ತೆ ಏನೋ ಅಷ್ಟೊಳಗ ಕಿತ್ತಿ ಇದು ಬಿಡಿಸಿ ಮಾರ್ಬಿಡ್ರಿ ಅತ್ತಗ. ಕಣಮ್ಮ, ಇದು ಬಂದಿದ್ ರೊಕ್ಕಾಗ ಶಾಂತಿ ಅಮ್ಮಂಗ ಸಾಮಾನ್ ಮಾಡ್ಸ್ಬೇಕು ಅಂತ ಅನ್ಕೊಂಡಿವಿ. ಇವಾಗ ಅವ್ರ ಮನೆಯವ್ರಿಗೆ ಏನು ಕೇಳಿತಿಲ್ಲ. ಅವ್ರಗ ಹಣ ಆಸ್ತಿ ಇರೋದು ಗೊತ್ತಿಲ್ಲ ಪಾಪ. ಅವಳ ಹೆಸ್ರಾಗ ಬರ್ದಾನ ನಮ್ಮ ಮಾಯಪ್ಪ. 50 ಎಕರೆ ಹೊಲ ಬರ್ದಾನ. ಮತ್ತ 20 ಲಕ್ಷ ರೊಕ್ಕ ಕೊಟ್ಟಾರ. ಆಕೆ ಹೆಸ್ರಾಗ ಐತೆ. ಅದಕ್ಕೆ ನಮ್ಗೊಂದ 20 ಎಕರೆ ಉಳಿಸ್ಕೊಂಡಿವಿ. ಅವರು ನಮ್ಮಯ್ಯಪ್ಪ ನಮ್ ಹುಡುಗರಾದ್ರೆ ಬೇಕಲ್ಲ, ಒಂದ್ 20 ಎಕರೆ ಉಳಿಸ್ಕೊಂಬಂದ್ಬಿಟ್ಟು ಒಂದ್ 20 ಎಕರೆ ಉಳಿಸ್ಕೊಂಡಿವಿ. ಅದ್ರಾಗ ಹತ್ತಿ ಪತ್ತಿ ಹಾಕೊಂಡಿವಿ. ಒಂದ್ 5 ಎಕರೆ ಹತ್ತಿನಿ ಅವ. ಅದಕ್ಕೆ ಬಿಡ್ಸಿ ಎಲ್ಲ ಮಾರ್ಬಿಟ್ರ ಇನ್ನೇನು ಶಾಂತಿ ಅಮ್ಮಂಗ್ ಸಾಮಾನ್ ಏನು ಮಾಡ್ಸ್ಕೊಟ್ಟಿಲ್ಲ. ಅದಕ್ಕ ಮಾಡ್ಸುಮ ಅಂತ ಹೇಳಿ ತೀರ್ಮಾನ ತಕೊಂಡಿವಿ ಕಣ. ಇದೇನ ಆಗ್ಲೇ ಹತ್ತಿ ಬಿಡ್ಸಕ್ ಕುಂತ್ಬಿಟ್ಟಿರೇನ ನಮ್ಮನ್ ಬಿಟ್ಟು? ಅಯ್ಯೋ, ನಾವ್ ಬರೋದ್ರೊಳಗ ಬಿಡಿಸ್ಬಿಟ್ಟಿದ್ರಲ್ಲ ನಮ್ಮ ಓತಾಯಿರ. ಅಯ್ಯೋ ಅಲ್ಲ ಕಣೆ, ಇವತ್ತು ಯಾಕೋ ಮಾಡ್ದಂಗಿತ್ತು ಅಂದ್ಬಿಟ್ಟು ಮಧ್ಯಾಹ್ನಕ್ಕ ಕುಯ್ದಕತ್ತ ಇದು ಬಿಡ್ಸಕತ್ತಾವಿ. ಪಟ ಬಂದು ಹತ್ತಿ ಬಿಡ್ಸದ್ಬಿಟ್ಟು ಇನ್ನ ಲೇಟ್ ಮಾಡ್ಕೊಂತೀಯಲ್ಲ. ಬರ್ರಿ ಪಟ ಹತ್ತಿ ಬಿಡ್ಸ್ಬರ್ರಿ ಬರ್ರಿ. ಹೌದು ಕಣೆ, ಅದಕ್ಕ ನಾವು ಬಂದಿದ್ದಿಲ್ಲ. ಆಮ್ಯಾಗ ಸುಧನೆ ಫೋನ್ ಹಚ್ಚಿದ್ಲು, ಬರ್ರಾಕ ಒಂಚೂರು ಬಿಡ್ಸ್ಕೊಟ್ಬಿಟ್ಟು ಹೋಗೋರಂತೆ. ಒಂಚೂರು ಮಾಡ ಎಲ್ಲ ಕಮ್ಮಿ ಆಗೈತಿ, ಇಲ್ಲ ಬಿಸಿಲು ಹೊಡಿತೈತಿ. ಬರ್ರಿ ಒಂಚೂರು ಹತ್ತಿ ಬಿಡ್ಸ್ಕೊಡ್ಬೇಡ್ರಿ, ಸಂಜೆಕ ಬೇಗ ಹೋಗೋರಂತೆ ಅಂತಂದು. ಇವತ್ತು ಶಾಂತಿ ಅಮ್ಮ ಬರಕತ್ತಾಳ ಕಣ. ಅದಕ್ಕೆ ನಂಗ ಲಕ್ಷ್ಮಿ ನೆನ್ನೆನೆ ಹೇಳಿದ್ರು ಶಾಂತಿ ನಾಳಕ್ ಬರ್ತಾಳ ಅಂತೇಳಿ. ಮೊನ್ನೆ ಮದ್ವೆ ಆಯ್ತಲ್ಲ, ನಾವು ನೋಡಿಲ್ಲ. ಅದಕ್ಕೆ ಅವ್ನ್ ಗಂಡಂಗ ಅವನ ನೋಡಮ್ಮ ಅಂತೇಳಿ. ಬಾಳ ಒಳ್ಳೆ ಹುಡುಗ ಕಣಕೋ. ಬಾಳ್ ಚಲೋ ಹೊತ್ನಾಗಿದಾನ. ಶಾಂತಿ ಗಂಡ ಅಂತೂ ಬಾಳ್ ಸೂಪರ್ ಆಗಿದಾನ. ಹುಡುಗ ಮಾತ್ರ ಅಪ್ರಂಜಿ ಬಿಡೋದು. ಬರ್ರಮ್ಮಿ, ಅದೇನ್ ಮಾತು ಕೇಳ್ಕೊಂಡ ನಿಂತಿರಿ? ಪಟ ಚೀಲ ತಕೊಂಬರ್ರಿ. ಹತ್ತಿ ಬಿಡ್ಸಕ್ ಬರ್ರಿ. ಚೀಲ ಎತ್ಕೊಂಬರ್ರಿ. ಅಲ್ಲವ ನೋಡ್ರಿ ಚೀಲಗಳು. ಇಬ್ರು ಬರ್ರಿ. ನಾವೆಲ್ಲ ಚೀಲ ಹಿಡ್ಕೊಂಡ್ ನಿಂತೀವಿ. ಇವ್ರ ಹಂಗ ನಿಂತಾರ. ಬರ್ರಿ ಪಟ. ಅಯ್ಯ ಬಂದೈರ ನಿಮ್ಮ ಅವತ್ತೈ ಅದಕ್ಕೆ ಹಿಂಗಾಡ್ತಿ. ಬಂದಿರು. ಹತ್ತಿ ಬಿಡ್ಸುವಂತ ಬತ್ತೀವಿರು. ನಾವು ಬರ್ದಂಗಿರ್ತೀವೇನ? ಅದೇನೋ ನೀರು ಬಂದೋಳು ಊರು ಬಂದೋಳು ನೀರು ಬರಕಿಲ್ವೇನಂಗ ಬಂದೀವಂತ ಬರ್ದಂಗಿರ್ತೀವೇನ? ಬಂದೈರು. ಈ ಹತ್ತಿಯ ಬಿಡ್ಸೋದ್ರಾಗ ಏನ್ ಒಣ ಬಿಡ್ಸಂಗ ಆಗ್ಬಿಡುತ್ತಲ್ಲಕ. ಪಟ ಬಿಡ್ಸ್ಕೊಂಡ್ ಹೋಯ್ತಾ ಇರ್ಬೇಕು. ಪಟ ಬಿಡ್ಸ್ರಿ. ಸಂಜೆಕ ಬೇಗ ಬೈನತ್ನಾಗ ಹೋಗಕ ಸರಿ ಹೋಗುತ್ತಾ. ಬೇಗ ಬಿಡ್ಸ್ರಿ. ನಾನು ಶಾಂತಿ ಅಮ್ಮನ್ ಗಂಡ ನೋಡ್ಬೇಕು. ನಾನು ನೋಡಿಲ್ಲ ಇದನ್ನ. ನಾವು ಹೋಗಮಂತೆ ಪಟ ಬಿಡ್ಸ್ರಿ. ಅದೆಲ್ಲ ಕಣ್ಸರಿ ಸುಧಾ. ಹುಡುಗರಾದ್ರ ಯಾರ್ ನೋಡ್ಕಂತಾರ? ಬಾಂಟನ ಯಾರು ಬರ್ತಾರ? ನೀನು ಸಾವುಕಾರಪ್ಪನ ಹೊರಕ್ ಬಂದ್ಬಿಟ್ಟಿವಿ. ಅದ್ರಲ್ಲಿ ಬೇರೆ ಇನ್ನೊಂದು ವಿಚಾರ ಗೊತ್ತೈತಿನ ಇವತ್ತು. ಅಯ್ಯೋ, ಪಲ್ಲವಿ ಮನೆ ಬಿಟ್ಟು ಬಂದವಳಂತಲ್ಲ.
ಕನಕ ನನಗೂ ವಿಚಾರ ಗೊತ್ತಾಯ್ತು. ಪಲ್ಲವಿ ಹೊರಕ್ ಬಂದಾಳಂತ. ನಾನ್ ಇರಕಿಲ್ಲ ಈ ಬಾಂಗ್ಲಿನ ಮಗನ್ ಜೊತೆ ಅಂತ ಬಂದಾಳಂತ. ನಮ್ ಶಾಂತಿ ಅಮ್ಮ ಇದ್ದಾಗ ಅವಮಾನ ಮಾಡಿ ಕಳಿಸ್ಬಿಟ್ರು. ಒಳ್ಳೆ ಆಕಿ ಪಾಪ. ಈಗ ಅದ್ಯಾವನ್ನ ಇಟ್ಕೊಂಡವಳಂತೆ ಊರಾಗೆಲ್ಲ ಅದ ಮಾತಾಡ್ತಾರ. ಪೇಪರ್ ಅಯ್ಯನ್ನ ಇಟ್ಕೊಂಡವಳೆ ಅಂತ ಹೇಳಿ ಮಾತಾಡ್ತಿದ್ದಪ್ಪ. ನಮ್ಮ ಮಾಯಪ್ಪಗೂ ಗೊತ್ತೈತಿ. ಆದ್ರೂ ಏನು ಗೊತ್ತಿಲ್ದಿರ ಸುಮ್ನ ಅವ್ವ ಮಗುಂಗ ಬುದ್ಧಿ ಬರ್ಬೇಕಂತೇಳಿ ಸುಮ್ಕ ಇದ್ದಾನ್ ನೋಡು. ಅವ್ರವ್ರ ಮಾಡಿದ ಕರ್ಮ ಯಾರನ್ ಬಿಡುತ್ತೆ ಸುಧಾ. ಸುಮ್ಕಿರು. ಯೋಚನೆ ಮಾಡ್ಬೇಡ. ಇವತ್ ನೋಡು ನೀನು ಅವತ್ತೆಲ್ಲ ಕಷ್ಟ ಇದ್ ಮಾಡ್ದೆ, ಇವತ್ತು ಸುಖವಾಗಿದ್ದಿ. ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರೆ ಎಲ್ಲಾರು ಚೆನ್ನಾಗಿರ್ತಾರೆ. ಆ ರಾಜ ಅಂತ ಇನ್ನ ಕೊರ್ಗೆ ಇದಾಗ್ಬಿಡ್ತಾನ್ ಬಿಡು. ವಯಪ್ಪ ಅಂತ ನೋಡಕ ಬೇಸಿದ್ದ ಆಳು. ಹೆಂಗೋ ಚೆನ್ನಾಗ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ಲ ಶಾಂತಿ ಅಮ್ಮ. ಒಳ್ಳೆ ಚಿಕ್ಕ ವಯಸ್ಸಿಗೆ ಅದೇ 20-21 ವರ್ಷಕ್ಕೆ ಬಾಂಡ್ಲಿ ಕಣ್ಣಂಗ್ ಕಾಣುವ. ಇವಾಗ ಏನ್ 25-26 ನಡೀತಿರ್ಬೇಕ ನಾವು ವೈದಂಗ. ಆಯಮ್ಮನವೇ ಮಾಡುವಷ್ಟು ಮಾಡಿದ್ಲು, ಅನ್ಯಾಯ ಮಾಡಿದ್ಲು. ಏನ್ ಮಾಡಕ್ಕಾಗುತ್ತೆ. ಹೆಂಗ ಒಟ್ನಾಗ ಹುಡುಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅವ್ರ ಮನೆ ಮಾಡಿದವ್ರು ಹೆಂಗಾರ ಕೊಟ್ಟೋಲಿ. ಅದೆಲ್ಲ ಸರಿ ಕಣ್ಸುದಾ. ಇವ್ರು ಸಿಂಗಾರಮ್ಮ ಮಾತಾಡಕ್ಕಿಲ್ಲ ನಿಮ್ ಜೊತೆಕ? ಅಯ್ಯೋ ನನ್ ಜೊತೆ ಅಮ್ಮ ಮಾತಾಡೋದು ಇಲ್ಲ. ನಮ್ಮ ಅಯ್ಯಪ್ಪನ ಕಂಡ್ರ ಊರ ಅಂತಾಳೆ. ನನ್ನ ಕರ್ಕೊಂಡ್ ಹೋಗಿ ದೂರ ಇಡ್ಸ್ಕೊಂಡು ಬಾಣ್ತನ ಮಾಡ್ಕಂತನ ಆಕಿ ಬಸ್ಸಿ ಆಗ್ಬಿಟ್ಟವಳ ಅನ್ನೋದೇ ನಮ್ಮ ಅಕ್ಕಂಗ ಒಟ್ಟೂರಿ. ಏನು ಮಾಡಕ್ ಆಗಕ್ಕಿಲ್ಲ. ಒಟ್ಟೂರ್ ಕಂಡ್ರು ಉರ್ಕಳಿ ಅಂದ್ಬಿಟ್ಟು ನಮ್ಮ ಪಾಡು ನಾವ್ ಇದೀವಿ ಕನಕ. ಅಯ್ಯೋ ಬಿಡು, ಅವಳು ಆಗಿನಿದ್ಲು ಒಟ್ಟು ಬರ್ಕಿ ತಲೆ ಕೆಡ್ಸ್ಕೊಬೇಡ. ಅವಳ ಬಗ್ಗೆ ನೀನ್ ಯೋಚನೆ ಮಾಡಿ ನೀನ್ ಬೇಸತ್ ಹೋಗ್ಬಿಡ್ತೀನಿ ನೋಡ ಹೆಣ್ಮಗ. ಇವಾಗೇನೋ ನೆಮ್ದಾಗಿದ್ಯಲ್ಲ ಇದ್ ಬಿಡು ಅಷ್ಟಿ. ನನ್ಗಂತೂ ಶಾಂತಿ ಅಮ್ಮಂಗ ಸಾವುಕಾರ ಮನೆ ಮತ್ತ ಸಿಕ್ತಲ್ಲ. ಖುಷಿ ಆಗಿದ್ಬಿಟ್ಟ ಸಾಕು. ಆದಷ್ಟು ಬೇಗ ಅಮ್ಮಂಗ್ ಮಗ ಆಗ್ಬಿಟ್ಟ ನಾನು ಇನ್ನ ಒಟ್ಟು ತುಂಬಾ ಹಾಕೊಡ್ಬಿಡ್ತೀನಿ ಕಣ. ಆಗ್ತಾವ ಬಿಡಕ್ಕ. ಎಣ್ಣೆ ಬಿಟ್ಟದ್ಮೇಲೆ ಹಾಲೆ ಆಗ್ಬೇಕು. ಆಗಿಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಹಾಸ್ಪಿಟಲ್ ತೋರ್ಸ್ಕೊಂಡ್ರ ಆಗ್ತಾವ. ಈಗಿನ ಕಾಲ ಏನಕ್ಕ, ಮಕ್ಕಳ ಅದೇ ಆಯ್ತಲ್ಲ. ತಂಗಿಯ ಚಂದವ ನಾಳೆ ಅಣ್ಣನೇ ನೋಡಬೇಕು, ಅಣ್ಣನ ಚಂದವ ನಾಳೆ ತಂಗಿಯೇ ನೋಡಬೇಕು. ಅಪ್ಪ ಮಕ್ಕಳಿಗೊಬ್ಬನೇ ಹೆಂಡತಿಯಾಗಿರಬೇಕು, ಅವ್ವ ಮಗಳಿಗೊಬ್ಬನೇ ಗಂಡನಾಗಿರಬೇಕು. ಮಕ್ಕಳಿಲ್ಲದ ತಾಯಿ ಮಕ್ಕಳ ಇರಲೇಬೇಕು. ಆಡಿಲ್ಲೇನ? ಈಗಿನ ಕಾಲ ಕಲಿಯುಗ. ಎಲ್ಲ ಒಟ ಒಳಗ ಮಾಡ್ಬಿಟ್ಬಿಡ್ತಾರ. ಈಗಿನ ಕಾಲದಾಗ ಯಾರಿಗೂ ಮಕ್ಳಿಲ್ಲ ಬಂಜೆ ಅನ್ನಕ್ ಯಾರಿಗೂ ಆಗಕ್ಕಿಲ್ಲ ನೋಡ್. ದುಡ್ಡೊಂದ್ ಇಟ್ಕೊಂಡ್ಬೇಕಷ್ಟೇ. ಲಕ್ಷ ಇಟ್ಟಾರಂದ್ರ 5 ಲಕ್ಷ 10 ಲಕ್ಷ ರೊಕ್ಕ ಇಟ್ಟಾರಂದ್ರ ಎಲ್ಲಾರ್ಗು ಹುಡುಗರಾಗ್ತಾವ ಈಗಿನ ಕಾಲದಾಗ. ಹೌದಮ್ಮಿ, ಅಂತದಿಂದಾಗೆ ಸಿದ್ದಪ್ಪಾಜಿ ಆದವಣ್ಣ ಅಂತದಿಂದಾಗ ಆಡಾರ್ ನೋಡಿದ್ನ. ನನ್ಗಂತೂ ಈ ಹಾಡಂದ್ರ ಬಾಳ ಇಷ್ಟ. ಇದು ಅಣ್ಣನ ಚಂದವ ನಾಳೆ ತಂಗಿಯೇ ನೋಡಬೇಕು, ತಂಗಿಯ ಚಂದವ ನಾಳೆ ಅಣ್ಣನ ನೋಡಬೇಕು. ಅಪ್ಪ ಒಬ್ಬಳೇ ಹೆಂಡತಿಯಾಗಿರಬೇಕು, ಅವ್ವ ಮಗಳಿಗೊಬ್ಬನೇ ಗಂಡನಾಗಿರಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ನನ್ಗಂತೂ ಈ ಸಾಂಗು ಬಾಳ ಇಷ್ಟ ಆಗುತ್ತವೋ. ಅರ್ಥಕ್ ತಕ್ಕಂಗೆ ಹೇಳಾರ ನೋಡಿ ಹಾಡು. ಹೌದು ಕಣವೋ. ಈಗಿನ ಕಾಲದಾಗ ಯಾರನ್ನು ಬಂಜೆ ಗಿಂಜೆ ಹಂಗ ಹಿಂಗ ಅನ್ಬಾರ್ದು. ಈಗಿನ ಕಾಲ ಪ್ರಕೃತಿ ಚೇಂಜ್ ಆಗ್ಬಿಟ್ಟದ. ಕಲ್ಕಿ ಬರ ಕಾಲ. ಅದೇನೋ ಅಂತಾರಲ್ಲ, ಪಾಪದ ಕೂಡ ತುಂಬಿದಾಗ ಕಲ್ಕಿ ಬತ್ತಾನ ಅಂತೇಳಿ. ಕಲ್ಕಿ ಬಂದಾಗ ಇಡೀ ಇದೇ ಸರ್ವನಾಶ ಆಗ್ಬಿಡುತ್ತೆ ಅಂತೇಳಿ ಆ ಕಾಲದಾಗ ನಿಂತೀವಿ ಈಗ ಅಷ್ಟೇ. ಅಲ್ಲ ಕಣ್ಸಮ್ಮೆ ಸುಧಾ, ನಾನು ನೋಡ್ತಾನೆ ಇವನು ಕುಂಭಮೇಳ ಅಂತ ಹೋಗ್ತಾರಲ್ಲ. ಎಷ್ಟೋ ಯುಗಕ್ಕೊಂದ್ಸರಿ ಬರುತ್ತಂತೆ ಕಡೆ, ಎಷ್ಟೋ ವರ್ಷಗಳಿಗೊಂದ್ಸರಿ ಇದು. ಒಬ್ಬ ಏನ್ ಜನ ಅಂತಿ. ಎಲ್ಲೆಲ್ಲಿಂದ ಸಾಧುಗಳು ನುಗ್ತಾರ. ಅಪ್ಪ ಅಷ್ಟು ಜನ ಸಾಧುಗಳಿದಾರ ಬಿಡು. ಕನಕ ನಮ್ ಕಾಲದಾಗ ಬಂದದ. ಆದ್ರೆ ಏನ್ ಮಾಡ್ತಿ, ಪರಿಣಾಮ ನೆಟ್ಗಿಲ್ಲ. ನಾವ್ ಅನ್ಕೊಂಡಂಗೆ ಎಲ್ಲ ಆಗಿದ್ರೆ ಬೇಕಾದ್ರೆ ಹೋಗಿ ಬರ್ಬೋದಿತ್ತು. ಇದೇನು ಈ ತಿಂಗಳು 27ರೊಳಗ 29ರೊಳಗೆ ನಾವು ಕ್ಲೋಸ್ ಆಗ್ಬಿಡುತ್ತ ಅಂತ ಅಂದಾರ. ಆದ್ರೆ ಏನ್ ಮಾಡ್ತಿ, ಎಲ್ಲ ಪರಿಣಾಮ ನೆಟ್ಗಿಲ್ಲ. ಅದಕ್ಕ ನಾವು ಹೋಗ್ತಿಲ್ಲ ಕಣ. ಇಲ್ಲ ಅಂದ್ರೆ ನಾವು ಒಂದ್ಕಿತ ಹೋಗಿ ಬರ್ಬೋದಿತ್ತು ಕುಂಭಮೇಳಕ್ಕ. ಮುಂದಿನ ತಿಂಗಳು ನರಸೀಪುರದಾಗ ನಡೆಯುತ್ತಲ್ಲ, ಟಿ ನರಸೀಪುರದಾಗ. ಅಲ್ಲ ಹೋಗ್ ಬರ್ತೀನಿ. ಇಲ್ಲೂ ನಡೆಯುತ್ತಲ್ಲ ಕುಂಭಮೇಳ. ಕಣ 3 ವರ್ಷಕ್ಕೊಂದ್ಸರಿ ನಡೆದಂತೆ ಟಿ ನರಸೀಪುರದಾಗ. ಫಸ್ಟ್ 3 ವರ್ಷ 4 ವರ್ಷಕ್ಕೆ ನಡೀತಿತ್ತಂತೆ. ಇವಾಗ ಕೊರೋನಾ ಬಂದಾಗಿಂದ ಸ್ಟಾಪ್ ಮಾಡ್ಬಿಟ್ಟಿದ್ರಂತೆ. ನಾನು ನೋಡ್ದಿನೇನೆ ಫೋನಾಗ ಹೇಳ್ತಿದ್ರು. ಕುಂಭಮೇಳ ಅಲ್ಲಿಗೆ ಹೋಗಕ್ಕಾಗಲಿಲ್ಲ ಅಂದ್ರು. ಈ ತಿಂಗಳು 27ಕ್ಕೆ ಎಷ್ಟು 10ಕ್ಕ 17ಕ್ಕ ಐತೆ ಅಂತಂದ್ರಪ್ಪ. ಫೆಬ್ರವರಿಗೆ ಹೇಳಿದ್ದು. ಫೆಬ್ರವರಿಗೆ ಐತೆ ಕುಂಭಮೇಳ ಇಲ್ಲಿ ನರಸೀಪುರದಾಗ ಅಂತೇಳಿ. ಎಲ್ಲಾರು ಇಲ್ಲ ಹೋಗ್ ಬಂದ್ರೆ ಆಯ್ತು ತಗೊಳ್ರಿ ಕುಂಭಮೇಳಕ್ಕೆ. ಅಲ್ಲಿಗಂತೂ ಹೋಗಕ್ಕಾಗಕ್ಕಿಲ್ಲ, ನರಸೀಪುರಕ್ಕೆ ಹೋಗಂತೆ. ಹೌದು ಕಣ್ರಮ್ಮಿ, ನಾನು ಬತ್ತೀನಿ ಹೇಳ್ರಮ್ಮಿ. ಕುಂಭಮೇಳಕ್ಕ ಕಾನ್ಸಿಗೆ ಹೋಗಿ ಬಂದಿವಿ. ಈಗ ಇಲ್ಲಿಗೆ ಅಂದ್ರ ನರಸೀಪುರಕ್ಕಾದ್ರ ಇಲ್ಲಿಂದ 300-400 ಕಿಲೋಮೀಟರ್ ಆಗುತ್ತಾ. ಬಾಳ ಏನ್ ದೂರ ಇಲ್ಲ. ಒಂದಿನಕ್ಕೆ ಇವತ್ತು ಹೋಗಿ ಬಂದ್ರೆ ನಾಳೆ ಸಂಜೆ 10ಕ್ಕೆಲ್ಲ ಬಂದ್ಬಿಡ್ತೀವಿ. ನಾನು ಬತ್ತೀನಿ ಹೇಳ್ರಮ್ಮಿ ಯಾವತ್ತು ಅಂತೇಳಿ. ಸರಿ ಕಣ್ ಬರಮ್ಮ. ಫೋನಲ್ಲಿ ನೋಡ್ಬಿಟ್ಟು ಹೇಳ್ತಿ ತಕ ಯಾವತ್ತು ಏನು ಎತ್ತ ಅಂತೇಳಿ ಹೋಗ್ ಬರುವಂತೆ. ಭಾಗ್ಯ ಇಂಪಕ್ಕ ಎದಕ್ರಮ್ಮಿ ಬಾಯಕ್ ಏನಾರ ಅಡಕೆ ಪಡಕೆ ಹಾಕೊಂಡ್ ಕೂತಿರಮ್ಮಿ, ಇಲ್ಲ ನಸ್ಪುಡಿ ತಿಕ್ಕಂಡ್ ಕೂತಿರೇನ? ಮಾತಾಡೋದೇ ಇಲ್ಲ. ಹಂಗಲ್ಲ ಕನಕ, ಹತ್ತಿ ಬಿಡಿಸಿದ್ವಲ್ಲ ಅದಕ್ಕ ಮಾತಾಡ್ತಿದ್ದಿಲ್ಲ ಕಣ ಅಷ್ಟೇ. ಏನ್ ಹೇಳಕ್ಕ, ಹೋಗ್ ಬರುಮಂತೆ ತಕ್ಕ. ಎಲ್ಲಾರು ಹೋಗ್ ಬರುಮಂತೆ. ಇಲ್ಲಿ ನರಸೀಪುರದಾಗ ಅಂದ್ರ ಯಾವ್ದಾರ ಒಂದು ಟಿಟಿ ಗಾಡಿ ಮಾಡ್ಬಿಟ್ಟು ಹೋಗ್ ಬರುಮಂತೆ ತಕಲ್ರಿ. ಎಲ್ಲಾರು ಹೋಗ್ ಬರುಮ. ಕನಕ ನರಸೀಪುರಕ್ಕಾದ್ರೆ ಟಿಟಿ ಗಾಡಿ ಮಾಡಿದ್ರ ನಾನು ಬತ್ತೀನಿ. 5 ತಿಂಗಳಲ್ಲ ಆರಾಮಾಗಿ ನಿಧಾನಕ್ಕೆ ಬರ್ಬೋದು. ನಾನು ಬತ್ತೀನಿ ಕಣ ಬೇಕಾರ. ನನ್ಗೂ ಆಸೆ ಐತಿ ಕುಂಭಮೇಳಕ್ಕೆ ಹೋಗ್ಬೇಕಂತೇಳಿ. ಆದ್ರೆ ಏನ್ ಮಾಡ್ತಿ, ಅಲ್ಲಿ ಗಂಟ ಹೋಗಕ್ ಆಗಕ್ಕಿಲ್ಲ ನಮ್ ಕೈಯಾಗ. ಇಲ್ಲೇ ಹೋಗ್ ಬರುಮಂತೆ. ಹೌದು ಕಣ, ನಮ್ಮ ಮಾಯಪ್ಪಂಗ್ ಒಂದ್ಸರಿ ಹೇಳ್ತೀನಿ. ಎಲ್ಲಾರು ಮಾತಾಡಿ ಲಕ್ಷ್ಮಿ ಎಲ್ಲ ಕುತ್ಕೊಂಡು ಮಾತಾಡ ಮನಳಕ ಯಾವತ್ತೈತೆ ನೋಡ್ಬಿಟ್ಟು. ಇಲ್ಲಿ ನರಸೀಪುರದಾಗ ಐತಂತೆ ಕುಂಭಮೇಳ. ಹೋಗ್ ಬರುಮಂತೆ ತಕಲ್ರಿ ನಾವು. ಅದು ನನ್ಗೂ ಗೊತ್ತಿಲ್ಲ ಕಕ್ಕ. ಒಳೆ ನರಸೀಪುರವೋ ಟಿ ನರಸೀಪುರವೋ ಎರಡು ಬೇರೆ ಅಲ್ಲ. ನನ್ನ ಚಿಕ್ಕ ಟಿ ನರಸೀಪುರದಾಗ ಅನ್ಕಂತೀನಿ. ಯಾಕಂದ್ರೆ ಕೃಷ್ಣನ ದೇವಸ್ಥಾನ ಇರೋದು ಅಲ್ಲೇ ಅಲ್ಲ, ಅಲ್ಲಿ ಒಳೆ ಇರೋದು ಅಲ್ಲೇ ಅಲ್ಲ. 2 ಸಂಗಮ ಇದು ಅಂತಾರಲ್ಲ, ಅಲ್ಲೇ ನಡಿಬೋದು ಅನ್ಕಂದಿನಿ. ಹೋಗ್ ಬರುಮ ತಕಲ್ರಿ. ಹಾಯ್ ವೀಕ್ಷಕರೇ, ಮದುವೆಯಾಗ ಲಕ್ಷ್ಮಿ ಅಮ್ಮ ಯಾರಿಗೂ ಬಾಳ್ ಮಂದಿ ಹೇಳಿದ್ದಿಲ್ಲ. ಹಂಗ ಕರ್ಕೊಂಡು ಹೋಗ್ಬಿಟ್ರು. ಆ ಹೆಣ್ಮಗಿನವೆ ಇವತ್ತು ಬರುತ್ತಂತೆ. ಅದಕ್ಕೆ ಹತ್ತಿ ಬಿಡ್ಸಿ ಪಟ ಹೋಗ್ತಿವಿ. ಹೋಗಿ ಆ ಹೆಣ್ಮಗಿನ ಮಾತಾಡ್ಸಿ 50 ರೂಪಾಯಿ ಮುಯಿ ಕೊಟ್ಟು ಬರ್ತೀನಿ. ಅಯ್ಯೋ ನಮ್ ಕೈಯಾಗ ಆಗುದ ಅಷ್ಟೇ ಕಪ್ಪ. ನಮ್ಮ ಅಜ್ಜಿ ತಾತ ಕೊಟ್ರು ಅಂತೇಳಿ ಅವು ಖುಷಿಯಾಗಿರ್ತಾವ. 50 ರೂಪಾಯಿ ಮುಯಿ ಹಾಕ್ಬೇಕು ನಾನು.
ಹಾಯ್ ವೀಕ್ಷಕರೇ, ನಾವು ಈ ತಿಂಗಳ ಕುಂಭಮೇಳ ಐತಂತ ನರಸೀಪುರದಾಗ ಎಷ್ಟನೇ ತಾರೀಕು ನೋಡ್ಕೊಂಡು ಈ ತಿಂಗಳು ಹೋಯ್ತಿವಿ. ಒಳೆ ನರಸೀಪುರ ಟಿ ನರಸೀಪುರ ನಮಗೂ ಅಷ್ಟು ಗೊತ್ತಿಲ್ಲ. ಒಟ್ಟಾಗ ಎರಡರಾಗ ಯಾವ್ದಾರ ಅಲ್ಲಿ ಟಿಟಿ ಗಾಡಿ ಮಾಡ್ಕೊಂಡು ಒಂದ್ 21 ಮಂದಿ ನಮ್ಮೂರವ್ರು ಹೋಗ್ ಬರ್ತೀವಿ. ಎಲ್ಲೂ ಹೋಗಿಲ್ಲ, ಅದಕ್ಕೆ ಒಳೆ ನರಸೀಪುರ ಕಾರುವ ಇಲ್ಲ ಟಿ ನರಸೀಪುರನ ಯಾವ್ದು ನೋಡ್ಕೊಂಡು ಕುಂಭಮೇಳ ನಡೆಯೋದು 3 ವರ್ಷಕ್ಕೊಂದ್ಕಿತ ನಡೆಯುತ್ತಂತ ಇಲ್ಲಿಯೇ ನಮ್ಮ ಕರ್ನಾಟಕದಲ್ಲಿ ಹೋಗ್ ಬರ್ತೀವಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.